ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಚುನಾವಣೆಯಲ್ಲಿ ಮಾತ್ರ ಪಕ್ಷ ಚುನಾವಣೆ ಮುಗಿದ ನಂತರ ಇಲ್ಲಿ ಎಲ್ಲರೂ ಒಂದೇ, ಆ ಪಕ್ಷ ಈ ಪಕ್ಷ ಅನ್ನದೇ ಎಲ್ಲರೂ ಒಂದಾಗಿ ಅಭಿವೃದ್ಧಿ ಮಾಡೋಣ ಎಂದು ಮುದ್ದೇಬಿಹಾಳ್ ಪುರಸಭೆ ನೂತನ ಅಧ್ಯಕ್ಷರಾದ ಮೆಹಬೂಬ್ ಗೊಳಸಂಗಿ ಹೇಳಿದರು. ಅವರು ಪಟ್ಟಣದ ಪುರಸಭೆಯಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮೊದಲು ಒಳಚರಂಡಿ ಸ್ವಚ್ಛತೆ, ಕುಡಿಯುವ ನೀರು, ಅತಿಕ್ರಮಣ ಸೇರಿದಂತೆ ಹಲವಾರು ಕೆಲಸಗಳನ್ನು ಮಾಡುತ್ತೇನೆ. ಹಂತ ಹಂತವಾಗಿ ಅಭಿವೃದ್ಧಿ ಮಾಡೋಣ. ನನ್ನ ಈ ಆಯ್ಕೆ ಮಾಡುವಲ್ಲಿ ಶಾಸಕ CS ನಾಡಗೌಡರ ಪಾತ್ರ ದೊಡ್ಡದು. ಅವರು ಇಲ್ಲದಿದ್ದರೆ ನಾನು ಅಧ್ಯಕ್ಷ ಆಗುತ್ತಿರಲಿಲ್ಲ, ಅಷ್ಟೊಂದು ಸಮಸ್ಯೆ ಇತ್ತು ಎಂದು ಅವರು ಹೇಳಿದರು. ಉಪಾಧ್ಯಕ್ಷರಾದ ಪ್ರೀತಿ ದೇಗ್ನಾಳ್ ಮಾತನಾಡಿ, ಭೇದ ಭಾವ ಮಾಡದೆ ಎಲ್ಲರೂ ಕೂಡಿಕೊಂಡು ಅಭಿವೃದ್ಧಿ ಮಾಡೋಣ. ಕೇವಲ 10 ತಿಂಗಳ ಮಾತ್ರ ಕಾಲಾವಕಾಶ ಇದೆ, ಸಹಕರಿಸಿ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ CB ಅಸ್ಕಿ, ಮಹಿಳಾ ಮುಖಂಡರಾದ ನೀಲಮ್ಮ ಪಾಟೀಲ್ ಬೋರಾವತ ಹಾಗೂ ಹಿರಿಯ ಮುಖಂಡರಾದ YH ವಿಜಯಕರ, ಪುರಸಭೆ ಸದಸ್ಯೆ ಸಂಗಮ್ಮ ದೇವರಳ್ಳಿ, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಭಿವೃದ್ಧಿ ವಿಚಾರ ಕುರಿತಂತೆ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆಯ ಎಲ್ಲ ಸದಸ್ಯರು, ಮುಖಂಡರಾದ ಕಾಮರಾಜ್ ಬಿರಾದಾರ, ಸದಾಶಿವ ಮಠ, ರುದ್ರಗೌಡ ಅಂಗಡಿಗೇರಿ, ಸಂಗಪ್ಪ ಮೇಲಿನಮನಿ, ಮುತ್ತು ರಾಯಗೊಂಡ, ಅಪ್ಪು ದೇಗಿನಾಳ್, ಭಾಸ್ಕರ್ ಟಿ, ಶ್ರೀಶೈಲ್ ಪೂಜಾರಿ, ಸೋಮು ಮೇಟಿ, ಅಮರೇಶ್ ಗುಳಿ, ಬೋವಿ ಮುಖಂಡ ಪಂಡಿತ್ ಇರ್ಕಲ್, ಪರಶುರಾಮ್ ನಾಲತ್ವಾಡ, ನಾನಪ್ಪ ನಾಯಕ, ಯಾಸೀನ್ ಶೋಟೆ, ಅಸ್ಲಾಂ ಕಿತ್ತೂರ್, ರೆಹಮಾನ್ ದಪ್ಪೆದಾರ್, ರಸೂಲ್ ಮುಕಿಯಾಳ, ಬಿಲಾಲ್ ನಾಗರಾಳ್, ಮೊಹಮ್ಮದ್ ರಫೀಕ್ ನಾಗರಾಳ, ಅಜೀಜ್ ಇಲ್ಕಲ್, ಲಲಿತಾ ಇಲ್ಕಲ್, ಅಂಗನವಾಡಿ ಕಾರ್ಯಕರ್ತರು, ವಿಕಲಚೇತನ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗೌರವಿಸಿದರು. ಮುನ್ನಾ ಮಕಾಂದಾರ, ಬಾಪ್ ಡೌಳಿಗೆ ಸೇರಿದಂತೆ ಉಪಸ್ಥಿತರಿದ್ದರು. ಪಕ್ಷ ಇತ್ತು 2 ದಿವಸ ಮುಂಚೆ ನಮ್ಮ ಪಕ್ಷ, ನಾವು ಕಾಂಗ್ರೆಸ್, ನಾವು BJP ಅಂತಿದ್ವಿ. ಈಗ ಇಲ್ಲಿ ಅಧಿಕಾರಿಗಳು ಯಾವ ಪಕ್ಷ ನಮಗೆ ಬೇಡ ಮಾಡಿಲ್ಲ. ಅವರು ನಮಗೆ ಇರೋದು ಪಕ್ಷನೇ ಇಲ್ಲ. ಇಲ್ಲೇನು ಅಧಿಕಾರ ಮುಂದೆ ಇದ್ದು ಅವರು ನಮ್ಗೆ ಇರೋದು ಇದ್ದು, ಈಗ ಇಲ್ಲ. ಈಗ ಅವರು ನಮ್ಮ ಜೋಡಿ ಇರೋದ, ಅವರೆಲ್ಲ ಹುಟ್ಟಿದ್ರೆ ಯಾವ ಜೋಡಿನೂ ಇರೋಲ್ಲ. ನಮ್ಮ ಎಲ್ಲ ಒಂದಾಗಿ ಅಟ್ಯಾಕ ಮಾಡ್ತೀವಿ, ಕೆಲಸ ಮಾಡಬೇಕು. ಮತ್ತು ಮುಖ್ಯವಾಗಿ ಒಳಚರಂಡಿದು ಸಮಸ್ಯೆ ಭಾಳ ಇದೆ. ಆದಷ್ಟು ಬೇಗ ಒಳಚರಂಡಿ ನಾವು ಅಂಡರ್ ತೊಗೊಂಡು ಕೇರಿ ಏನು ಅವಶ್ಯಕತೆ ಐತಿ, ಆ ಅವಶ್ಯಕತೆ ತಕ್ಕವಾಗಿ ಚೀಫ್ ಆಫೀಸರ್ಗೆ ತಗೊಂಡು ವಿಶ್ವಾಸ ತಗೊಂಡು, ನಮ್ಮ ಜನಪ್ರಿಯ ಶಾಸಕರಿಗೆ ವಿಶ್ವಾಸ ತಗೊಂಡು ಅವರ ಆಶೀರ್ವಾದದಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ಈಗ ಅಧ್ಯಕ್ಷ ಆಗಕ್ಕೆ ಸಾಧ್ಯ ಇದ್ದಿಲ್ಲ, ಅಂಥ ಕ್ರಿಟಿಕಲ್ ಇದ್ರೊಳಗೆ ನಾವು ಸಿಕ್ಕೊಂಡಿದ್ದೀವಿ. ಈಗ ಆಶೀರ್ವಾದ ಅವರಿದ್ದೆ, ಅವರ ಮುಖಂಡತ್ವದಲ್ಲಿ, ಅವರ ನೇತೃತ್ವದಲ್ಲಿ ಅವ್ರಿಗೆ ಕೇಳಿ ಏನೇ ಅವಶ್ಯಕತೆ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಮತ್ತು ನೀರಿನ ಸಮಸ್ಯೆ ಈಗ 5 ದಿವಸಕ್ಕೊಮ್ಮೆ 6 ದಿವಸಗಳಾಗ್ತವೆ, 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಬಿಡೋದು ಪ್ರಯತ್ನ ಮಾಡ್ತೀವಿ. ಮತ್ತು ಸ್ವಚ್ಛತೆ ಬಗ್ಗೆ ಅಲ್ಲೆಲ್ಲ ಗಟ್ಟರದ್ದು ಭಾಳ ಪ್ರಾಬ್ಲಮ್ ಅದ. ಎಲ್ಲ ಗಟ್ಟರದು ಎಲ್ಲ ಅಂತ ಹೇಳಿದ್ರೆ ಎಲ್ಲ ಮಾಡೋದು ಪ್ರಯತ್ನ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ಮೊದಲು ಆದ್ಯತೆ ಕೊಟ್ಟು ಮತ್ತು ಮೇನ್ ಒಳಚಂಡಿ ಈ ಅಂಡರ್ ತೊಗೊಂಡು ಮನೆ ಕೆಲಸ ಕೊಡೋದು ಕೆಲಸ ಮಾಡ್ತೀವಿ. ಇಷ್ಟೇ ಮಾತು. ಅದೇ ರೀತಿ ಎಲ್ಲರೂ ಕೂಡಿ ವಿಭ್ಯಾಸ ಅಂತ ನಾವೊಂದು ಭರವಸೆಯನ್ನು ಕೊಡ್ತೀವಿ. ಯಾರೂ ಭೇದ ಭಾವ ಮಾಡೋದು ಬೇಡ, ಎಲ್ಲರೂ ಒಟ್ಟಾಗಿ ಕೂಡಿ ಇನ್ನು 15 ತಿಂಗಳಿದೆ, ಕಾಲಾವಕಾಶ ಇದೆ. ಎಲ್ಲರೂ ಕೂಡಿ ಚೆಂದಾಗಿ ಇದೊಂದು ಕಾಲಾವಕಾಶಗಳನ್ನು ನಡೆಸ್ಕೊಂಡು ಹೋಗೋಣ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ. ಹಂಚ್ಕೋಬೇಕಪ್ಪ ಅಂದ್ರೆ ಸುಮಾರು ರಸೂಲ್ ದೇಶ ಆದ್ಮೇಲೆ 20 ವರ್ಷಗಳ ನಂತರ ಇವತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಇವರು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ನಮ್ಮ ಶಾಸಕರ ಒಂದು ಸಹಪ್ರಯತ್ನ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಈಗಾಗಲೇ ಮೊನ್ನೆ ನಾಲತ್ವಾಡದಲ್ಲಿ ಆಯ್ತು, ಅಲ್ಲಿ ಒಂದು ಸಂದರ್ಭ ಬಂದಿತ್ತು, ಇಲ್ಲ ಅಲ್ಪಸಂಖ್ಯಾತರ ಉಪಾಧ್ಯಕ್ಷ ಕೊಡ್ಬೇಕಂತ ಹೇಳಿ ಭಾಳ ಒಂದು ಒತ್ತಾಯ ಇತ್ತು. ಅಲ್ಲಿ ನಾಲತ್ವಾಡದಲ್ಲಿ ಸಾಹೇಬ್ರು ಒಂದು ಮಾತನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರು. ಏನಂತ ಮುದ್ದೇಬಿಹಾಳದಲ್ಲಿ ಇವತ್ತು ಸಾಮಾನ್ಯ ಮೀಸಲಾತಿ ಇದ್ರೂ ಸಹಿತ ಅಲ್ಪಸಂಖ್ಯಾತ ಕೊಟ್ಟಂತ ಮಾತನ್ನು ಉಳಿಸ್ಕೋಬೇಕಂತ ಹೇಳ್ಕೊಂಡ ಈ ಸಂದರ್ಭದಲ್ಲಿ ಇವತ್ತು ಜನರಲ್ ಕೆಟಗರಿ ಇದ್ರೂ ಸಹಿತ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅವ್ರ ಮ್ಯಾಗ ಒಂದು ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೆ ಅವರ ಋಣ ಮುಡಿಸಿ ಚಿರುಣಿ ಆಗ್ಯಾರಂತ ಮತ್ತೊಮ್ಮೆ ಈ ಮಾತನ್ನು ನಾನು ಸ್ಪಷ್ಟಪಡಿಸುತ್ತಾ, ಈಗ ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ಹೇಳಿದ್ರು. ಒಂದು ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಅವ್ರಲ್ಲೊಂದು ಕಳಕಳಿ ವಿನಂತಿ ಅದ. ಯಾಕಂತಂದ್ರೆ ದಿನನಿತ್ಯ ಇವತ್ತ ಪಟ್ಟಣ ಪ್ರದೇಶದಲ್ಲಿ ಇರುವಂತ ರಸ್ತೆ ಕಾಮಗಾರಿ ಇರ್ಬೋದು, ಬೀದಿ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಸಾಕಷ್ಟು ಸಮಸ್ಯೆಗಳು ನಮ್ಮೆಲ್ಲ ಗೊತ್ತಿದ್ದ ವಿಷಯ ಅದ. ಆದ್ರೆ ನೀವು ದಯವಿಟ್ಟು ಪತ್ರಿಕಾ ಮಾಧ್ಯಮದ ಹಾಕೋಕ್ಕಿಂತ ಮುಂಚೆನೆ ಒಂದು ಬಾರಿ ನಮ್ಮ ಮಲ್ಲನಗೌಡರು ಬಹಳ ಯುವಕರದಾರ, ಅವರಾದ್ರೂ ಸಹಿತ 10 ನಿಮಿಷ ಎಲ್ಲಿ ಕುಂದ್ರಂಗಿಲ್ಲ. ಮುದ್ದೇಬಿಹಾಳ್ ನಗರನೇ ನನ್ನ ಒಂದು ಅಭಿವೃದ್ಧಿ ನನ್ನ ಒಂದು ವೇದ ವಾಕ್ಯ ಅಂತ ಹೇಳ್ಕೊಂಡು ಬಹಳ ಒಂದು ಅವರು ವಾಕ್ಚಾತುರ್ಯಾಗಿ ಕೆಲಸ ಮಾಡೋದು ನಾವು ಕಂಡು ನೋಡಿವಿ. ಅದನ್ನಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ. ಯಾಕಂತಂದ್ರೆ ನಮ್ಮ ಮೆಹಬೂಬ್ ಗೊಳಸಂಗಿ ಅವರು ಸಾಕಷ್ಟು ಹೋರಾಟಗಾರರಿಗೆ ಒಂದು ಮುಂದೆ ಅಭಿವೃದ್ಧಿ ಮಾಡ್ಲಾಕ ಒಂದು ಹೇಳಿ ನಾನು ಅವ್ರಿಗೆ ಹೇಳ ಬಯಸ್ತಾ ಇದ್ದೀನಿ.
ಅದರಂತೆ ಈಗ ತಾನೇ ನಮ್ಮ ಪ್ರೀತಿ ದೇಗನಾಳವ್ರ ಬಾಯಿಯಲ್ಲಿ ನಮ್ಮ ಅಲ್ಲಾಬಕ್ಷ ಡವಳಿಗೆ ಅವ್ರದ್ದು ಹೆಸರು ಬಂತು. ಈಗಾಗಲೇ ನಾವು ಡವಳಿಗೆ ಅಲ್ಲಾಬಕ್ಷ ಅವ್ರ ಆಧಾರ ಅಂತ ಹೇಳಿ ತಿಳ್ಕೊಂಡೇ ಈ ಮೈಬೂಬ್ ಬಳಸಂಗಿ ಅವರು ಜನರಲ್ಲಿ ಪ್ರಭಾವ ಬೀರಬೇಕು ಅನ್ನುವಂಥ ಮಾತನ್ನು ಕೂಡ ನಾವು ಅವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತಂದ್ರೆ ಅವ್ರ ಸ್ವಭಾವ ಅವ್ರ ಗುಣಕ್ಕೆ ನೋಡಬೇಕು ಅಂತಂದ್ರೆ ಅವ್ರು ದೊಡ್ಡದು ಎತ್ತರವಾದ ಒಂದು ಇದರಲ್ಲಿದ್ರು ಅವರು. ಹಾಗಾಗಿ ಆ ಒಂದು ಹೆಸರು ಇಲ್ಲಿ ಬಂದೈತಿ ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅದರಂತೆ ನಮ್ಮ ಪ್ರೀತಿ ದೇಗನಾಳ್ ಅವರು ಮುಗ್ಧವಾಗಿ ಸಣ್ಣ ಮನಸ್ಸು, ಸಣ್ಣ ಒಂದು ಹುಡುಗಿಯರ ಥರ ಇರುವಂತಹ ಒಂದು ಮನಸ್ಸಿನವರು ಈ ಒಂದು ಎತ್ತರದ ಮಟ್ಟದಲ್ಲಿ ಬಂದು ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸ್ಯಾರ. ಅದರಂತೆ ನಮ್ಮ ಈ ಪಂಚಮಸಾಲಿ ಸಮಾಜಕ್ಕೂ ಕೂಡ ನಮ್ಮ ಶಾಸಕರು ಕುಂತು ಇದು ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಶಾಸಕರಿಗೂ ಕೂಡ ಹಾಗೂ ಎಲ್ಲ ನಮ್ಮ ಮುದ್ದೇಬೇಳ ಜನಪ್ರತಿನಿಧಿಗಳು, ಪುರಸಭೆ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಪುರಸಭೆ ಸದಸ್ಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಸಹಕಾರ ಮತ್ತು ನಿಮ್ಮ ಈ ಮುಂದಿನ ಒಂದು ನಡೆ ಬಹಳಷ್ಟು ಜವಾಬ್ದಾರಿಯುತವಾಗಿರ್ಬೇಕಾಗತ್ತ. ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಇದು ಕುರ್ಚಿ ಅಂತ ತಿಳ್ಕೊಂಡಿದ್ರೆ, ನಾವು ಹಾರ ಅಂತ ತಿಳ್ಕೊಂಡಿದ್ರೆ ಅದಲ್ಲ. ಇದು ಮುಳ್ಳಿನ ಹಾಸಿಗೆ. ಈ ಮುಳ್ಳಿನ ಹಾಸಿಗೆ ಕುಂತಂಥದ್ದನ್ನು ಒಂದೊಂದು ಮುಳ್ಳನ್ನು ತೆಗೆಯುವುದಕ್ಕೆ ಅದು ಸದಸ್ಯರಿಂದನೇ ಸಾಧ್ಯ, ಅದು ಅಧಿಕಾರಿಗಳಿಂದನೇ ಸಾಧ್ಯ, ಅದು ಪ್ರೀತಿಯಿಂದನೇ ಸಾಧ್ಯ, ಅದು ಸಹಕಾರದಿಂದನೇ ಸಾಧ್ಯ. ಅದಕ್ಕಾಗಿ ಅವರಿಬ್ಬರಲ್ಲಿ ನಾನು ಮೊನ್ನೆ ಹೇಳೀನಿ, ಬಸವಣ್ಣನ ಮುಂದೆ ಹೇಳೀನಿ, ದಯಮಾಡಿ ಯಾವುದೇ ಸದಸ್ಯರಾಗಲಿ ಯಾರನ್ನೇ ಆಗಲಿ ಪಕ್ಷವಾಗಿ ಅಥವಾ ರಿಯೋಸದಿಂದ ನೋಡಬೇಡ್ರಿ. ಎಲ್ಲರೂ ಒಂದು ರೀತಿಯ ಒಳ್ಳೆಯ ರೀತಿಯಿಂದ ನಡೀತಕ್ಕಂಥ ಮತ್ತು ಅತ್ಯಂತ ಪ್ರೀತಿಯಿಂದ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು. ತುಂಬ ಅಸೂಯೆ ನಡೆದಿದೆ ಈ ಒಂದು ಪದಗ್ರಹಣ. ಯಾಕಂತಂದರೆ ಪಕ್ಷ ಯಾವುದೇ ಇರಲಿ, ಪಕ್ಷಕ್ಕೆ ಬಂದಾಗ ನಾವು ಒಂದು ವಾರ ಪಕ್ಷದ ಒಂದು ಕೆಲಸ ಮಾಡಿ ಆಯ್ಕೆ ಆಗಿರುವಂಥ ಯಾರೇ ಇರಲಿ, ಅಧ್ಯಕ್ಷ ಉಪಾಧ್ಯಕ್ಷ, ನಾವು ಊರಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೈ ಜೋಡಿಸ್ತೀವಿ. ಊರಿನ ಅಭಿವೃದ್ಧಿ ಆಗಬೇಕಿದೆ. ಯಾಕಂತಂದರೆ ಇವತ್ತು ದಿನ ನೋಡ್ತಾ ಇದ್ದೀವಿ, ಸಾಕಷ್ಟು ತೊಂದರೆಗಳನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನೂತನವಾಗಿ ಆಯ್ಕೆ ಆಗಿರುವಂಥ ಮೈಬೂಬ್ ಬಳಸಂಗಿ ಅವರು ಮತ್ತು ಪ್ರೀತಿ ಉಪಾಧ್ಯಕ್ಷರಾಗಿ ಪ್ರೀತಿ ದೇಗನಾಳ್ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ಸುಖವಾಗಿ ದೇವರು ಉತ್ತರೋತ್ತರಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾ ಈ ಪುರಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಅಧಿಕಾರವನ್ನ ಇವತ್ತು ತಗೋತಾ ಇದ್ದಾರೆ. ಸಾರ್ವಜನಿಕವಾಗಿ ಪುರಸಭೆಯ ವತಿಯಿಂದ ಇವತ್ತು 10ನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಸರ್ವ ಸದಸ್ಯರು ಹಾಗೂ ಈ ನಗರದ ಗಣ್ಯ ವ್ಯಕ್ತಿಗಳು ಮತ್ತು ಎಲ್ಲ ಸಹೃದಯಿ ಸಾರ್ವಜನಿಕರಿಗೂ ಕೂಡ ನನ್ನ ಪ್ರಥಮ ಅಭಿನಂದನೆಗಳು.